ನಮ್ಮ ಅಂಜನಾ ದೇಶಪಾಂಡೆಯ ಮದುವೆ ಇವತ್ತು. ಎಲ್ಲಾರ ಮನೆಯಲ್ಲೂ ಹುಡುಗಿರ್ ಲೇಟ್ ಆದ್ರೆ ನಮ್ಮ ಮನೆಯಲ್ಲಿ ಸೂಪರ್ ಫ್ಯಾಮಿಲಿ. ಫೈನಲಿ ನನ್ ಗಂಡ ಬಂದ. ಹಣ ಬಂದ ಇವ್ರಿಬ್ರು ದೇವ್ರದೇ ಹೋಗ್ತಾ ಇದಾರೆ. ಆಂಟಿ ಹೇಳ್ತಾರೆ ಪಂಚೆ ಕಟ್ಬಿಟ್ಟು ಯಾರ್ದು ಅಂತ ಹೇಳ್ತಾರೆ ಗೊತ್ತಾಗುತ್ತೆ. ಪಂಚೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದ್ರೆ ಫೈನಲಿ ನಮ್ಮ ಅಂಜನಾ ದೇಶಪಾಂಡೆಯ ಮದುವೆ ಇವತ್ತು. ಸೊ ಹಾಗಾಗಿ ನಾನು ರೆಡಿ ಆಗ್ಬಿಟ್ಟು ಹೋಗ್ತಾ ಇದ್ದೀನಿ. ಆಕ್ಚುಲಿ ತುಂಬಾ ಲೇಟ್ ಆಗ್ಬಿಟ್ಟಿದೆ. ನಂಗತ್ರ ಹೆಂಗೆ ಅಂತಂದ್ರೆ ನಿದ್ದೆ ಇಲ್ಲ, ಅದ್ರ ಜೊತೆಗೆ ಟೈಮ್ ಬೇರೆ ಲೇಟ್ ಆಗ್ಬಿಟ್ಟಿದೆ. ನನ್ನ ಗಂಡ ರೆಡಿ ಆಗೋ ಅಂತಂದ್ರೆ ಅವನು ರೆಡಿ ಆಗದೆ ಇನ್ನೂ ಅಲ್ಲೇ ಇದ್ದಾನೆ, ಮನೇಲೇ ಇದ್ದಾನೆ. ಸೊ ಈಗ ನಾನು ಛತ್ರಕ್ಕೆ ಹೋಗ್ತಾ ಇದ್ದೀನಿ. ಛತ್ರಕ್ಕೆ ಹೋಗಿ ಅಂಜನಾ ದೇಶಪಾಂಡೆ ಮದ್ವೆ ಹೀಗೆ ಎಲ್ಲ ಆಗತ್ತೆ ಅಂತ ನೀವು ಕಂಪ್ಲೀಟ್ ಆಗಿ ಇವತ್ತಿನ ವ್ಲಾಗ್ ಅಲ್ಲಿ ನೋಡ್ಬೋದು. ಅಂಡ್ ನಾನು ಯಾವ ರೀತಿ ರೆಡಿ ಆಗಿದ್ದೀನಿ ಅಂತ ಕೂಡ ನೀವು ಈ ವ್ಲಾಗ್ ಅಲ್ಲಿ ನೋಡ್ಬೋದು. ಸೊ ವೆಲ್ಕಮ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಎಲ್ಲಾರ ಮನೆಯಲ್ಲೂ ಹುಡುಗಿರ್ ಲೇಟ್ ಆದ್ರೆ ನಮ್ಮ ಮನೆಯಲ್ಲಿ ನನ್ ಗಂಡ ಲೇಟು. ಸೂಪರ್ ಫ್ಯಾಮಿಲಿ. ಹೇಳಿ 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 ರೆಡಿ ಮಾಡಿಸ್ಬೇಕು. ನನ್ ಪಾಡಿಗೆ ನನ್ ಕೆಳಗೆ ರೆಡಿ ಆಗ್ತಿದ್ದೀನಿ. ನೀನ್ ಬಂದ್ ರೆಡಿ ಆಗು ಅಂತಂದ್ರೆ ಇಲ್ಲ, ನೀನ್ ರೆಡಿ ಆಗ್ಬಿಡು, ಆಮೇಲೆ ನಾನ್ ರೆಡಿ ಆಗ್ತೀನಿ. ಹೆಂಗಿದೆ ಓಪನಿಂಗ್ ಥ್ರಿಲ್? ಇವೆಲ್ಲ ಮಾಮೂಲು ಕಂಟ್ರೋಲ್. ಎಷ್ಟು ಇರಿಟೇಟ್ ಮಾಡ್ಬಿಡ್ತಾನೆ ಅಂತಂದ್ರೆ ಒಂದೊಂದ್ಸರಿ ಚಚ್ಬಿಡೋಣ ಅನ್ನೋಷ್ಟು ಕೋಪ ಬರುತ್ತೆ. ಫೋನ್ ಮಾಡಿ ರೆಡಿ ಆಗು. ಪುಟ್ಟ ಮಕ್ಕಳಿಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಹಠ ಮಾಡಿದಾಗ ರೆಡಿ ಮಾಡಿಸ್ತೀವಲ್ವಾ. ನಾನು ಸ್ಕೂಲ್ಗೆ ಹೋಗಲ್ಲ ಹಂಗೆ ಹೆಂಗೆ ಅಂತ ಹೊಡೆದು ರೆಡಿ ಮಾಡ್ತದ. ಆ ತರ ರೆಡಿ ಮಾಡಿಸ್ಬೇಕು ನನ್ ಗಂಡನ್ಗೆ. ನಿಮ್ ಮನೇಲೂ ಹೀಗೇನಾ? ನಿಮ್ ಗಂಡಂದ್ರು ಲೇಟಾಗಿ ರೆಡಿ ಆಗ್ತಾರ? ಲೇಟಾಗಿ ರೆಡಿ ಆದ್ರೆ ಕಮೆಂಟ್ ಮಾಡಿ. ನಾನು ಛತ್ರಕ್ಕೆ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ಗೌರಿ ಪೂಜೆ ಮುಗಿತಾ ಬಂದಿತ್ತು. ಈ ಗೌರಿ ಪೂಜೆನ ಯಾಕೆ ಮಾಡಿಸ್ತಾರೆ ಅಂತಂದರೆ ತಮ್ಮ ದಾಂಪತ್ಯ ಜೀವನ ಸದಾಕಾಲ ಸುಖಮಯವಾಗಿ ಸಾಗಬೇಕು, ಹಾಗೆ ಕೊನೆಯ ಉಸಿರು ಇರೋವರೆಗೂ ಸುಮಂಗ್ಲಿಯಾಗಿ ಬಾಳಬೇಕು. ತನ್ನ ಗಂಡನ ಒಳತಿಗಾಗಿ ಈ ಗೌರಿ ಪೂಜೆನ ಮಾಡಿಸ್ತಾರೆ. ಹಾಗೆ ಈ ಗೌರಿ ಪೂಜೆ ಟೈಮಲ್ಲಿ ತಾಯಿ ಮನೆ ಕಡೆಯಿಂದ ತಾಯಿ ಮನೆ ತಾಳಿ ಅಂತ ಕಟ್ಟಿಸ್ತಾರೆ. ಹಾಗೆ 5 ಜನ ಮುತ್ತೈದರಿಗೆ ಬಾಗ್ನ ಕೊಟ್ಟು ಅವ್ರ ಕಡೆಯಿಂದ ಆಶೀರ್ವಾದ ತಗೋತಾರೆ. ಈ ಗೌರಿ ಪೂಜೆ ಟೈಮಲ್ಲಿ ನನ್ನದೊಂದು ಸಣ್ಣ ನೆನಪೇನಪ್ಪ ಅಂತಂದರೆ, ನನ್ನ ನಾದ್ನಿ ನಳಿತಾ ದೇಶಪಾಂಡೆ ಮದುವೆ ಟೈಮಲ್ಲಿ ನಾನು ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಅವಳಿಗೆ ತಾಯಿ ಮನೆ ತಾಳಿ ಅಂತ ಕಟ್ಟಿದ್ದೆ. ಅದೆಲ್ಲ ನನಗೊಂದು ಸ್ವಲ್ಪ ನೆನಪಾಗಿ ಬಂತು. ನಮ್ಮ ಬ್ರಾಹ್ಮಣರ ಸಂಪ್ರದಾಯ ಪ್ರಕಾರವಾಗಿ ಅಂತರ್ಪಟ ತೆಗೆದಿದ ತಕ್ಷಣ ಜೀರಿಗೆ ಬೆಲ್ಲನ ತಲೆ ಮೇಲೆ ಇಟ್ಟರೆ ಅವರ ಮದುವೆ ಆಗಿದೆ ಅಂತ ಅರ್ಥ, ಅವರ ಹೊಸ ದಾಂಪತ್ಯ ಜೀವನಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಹಾಗೆ ಇದು ಫಸ್ಟ್ ಮೇನ್ ಮುಹೂರ್ತ ಆಗಿರುತ್ತೆ. ಇದೆಲ್ಲ ಆದಮೇಲೆ ಒಂದಷ್ಟು ಶಾಸ್ತ್ರಗಳೆಲ್ಲ ಆಗುತ್ತೆ. ಅದಾದಮೇಲೆ ತಾಳಿನ ಕಟ್ಟಿಸ್ತಾರೆ. ಫೈನಲಿ ನನ್ ಗಂಡ ಬಂದ. ಹಣ ಬಂದ ನಮಸ್ಕಾರ. ಚಂದು
ಚಂದು ಯಾರು ಅಂತ ಆಮೇಲೆ ಹೇಳ್ತೀನಿ, ಕಿರ್ಚಕ್ಕಾಗಲ್ಲ. ಲಕ್ಷ್ಮೀಕಾಂತನ ಶ್ರೀಯನ ಸಾಯಿವನ ರಾಜ ರಾಯನ ಜಯಿಸಿದ ಪದವೀರು ಆಯುಷ್ಯ ಭವಿಷ್ಯ ದಿನದಿನಕ್ಕೆ ಚೂರು ನಿರಾಸದಿಂದ ಸುಖಿಪಾರು. ಒಮ್ಮನ ದಿನದಲ್ಲಿ ಒಮ್ಮೊಮ್ಮೆ ಬ್ರಹ್ಮದಿ ಮಾಡಿ ವೇದಿಸೋದ. तदेव लग्नं तदेव धरावरं चन्द्रवरं तदेव विद्यावरं तदेव तं तदेव लक्ष्मी वरेण्ययुगं वरामे अक्षदारूपणं मुहूर्तु सुमुहूर्तु ವಾಪಸ್ ಕೊಡೋವರೆಗೂ ನೆಕ್ಸ್ಟ್ ಶಾಸ್ತ್ರ ಆಗಲ್ವಂತ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಫೋಟೋ ಮಾತ್ರ ಕೊಡ್ಬೇಡ ನೀನು. ಮೀಟರ್ ಬೇಕು, ಮೀಟರ್ ಮೀಟರ್ ಕೊಡ್ಬೇಡ ಕಣೋ ನೀನು, ಫೋಟೋ ಮಾತ್ರ ಕೊಡ್ಬೇಡ. ಹಂಗಾರೆ ಡಿಲೀಟ್ ಆಗಿದೆ ಆ ಫೋಟೋ. ಡಿಲೀಟ್ ಗೊತ್ತಾ, ವಿಡಿಯೋ ಗೊತ್ತಾಯ್ತು ನೀನು ಫೋಟೋಸ್ ಡಿಲೀಟ್ ಮಾಡಿದ್ಯಾ ಅಂತ. ಈಗ ಪಂಚೆ ಕೊಡ್ಬೇಕು ಅಂತಂದ್ರೆ ಬಾರ್ಗೇನಿಂಗ್ ಬಿಸ್ನೆಸ್ ನಡಿಬೇಕು. ಸೊ ಹಾಗಾಗಿ ಬಿಸ್ನೆಸ್ ಮಾತುಕತೆಗೆ ತುಂಬಾ ಜನ ಬರ್ತಾರೆ. ಎಷ್ಟು ಎಷ್ಟು 1 ಲಕ್ಷ 1 ಲಕ್ಷ 1 ಲಕ್ಷ ನೋಡಿ. ಇವ್ರಿಬ್ಬರದ್ದು ಇವ್ರದೇ ಹೋಗ್ತಾ ಇದ್ದಾರೆ. ಅಲ್ಲಿ ಶಾಸ್ತ್ರ ನಡೀತಾ ಇದೆ, ಇಲ್ಲಿ ಕದಿಯೋ ಆಟ ನಡೀತಾ ಇದೆ ಆಯ್ತಾ. ಈ ಮಾರ್ವಾಡೀಸ್ ಎಲ್ಲ ಶೂರ್ ಎಲ್ಲ ಕದೀತಾರಲ್ವಾ, ಆ ತರ ಇಲ್ಲಿ ಪಂಚೆಲ್ಲ ಕದೀತಾ ಇದಾರೆ. ಸೊ ಇವಾಗ ಫುಲ್ಲು ಬಾರ್ಗೇನಿಂಗ್ ಎಲ್ಲ ನಡೀತಾ ಇದೆ. ದುಡ್ಡೆಷ್ಟು ಆಂಟಿ ಹೇಳ್ತಾರೆ ಪಂಚೆ ಕದ್ಬಿಟ್ಟು ಯಾರ್ದು ಅಂತ ಹೇಳಿದ್ರೆ ಗೊತ್ತಾಗುತ್ತೆ, ಕಷ್ಟ ಆಗುತ್ತೆ ಅಂತ. ಹೊಸ ಪಂಚೆನೆ ಅದು, ಕೈ ಕಟ್ಕೊಂಡಿದ್ದಾರೆ, ಬೇರೆ ಯಾರ್ದು ಪಂಚೆ ಇಲ್ಲ, ಕಿತ್ಕೊಂಡಿದ್ದಾರೆ. ಪಂಚೆ ಪಂಚೆ ತೋರ್ಸೋ, ಪಂಚೆನಾ ಇದೇನಾ? ಇದನ್ನ ಕದಿಬಾರ್ದು, ನಮ್ಮ ಹತ್ರ ಇದೆ, ನಾವು ಕದ್ದು ನಮ್ಮ ಹತ್ರ ಇಟ್ಕೊಂಡಿದೀವಿ. ಇಲ್ಲಿ ಪಂಚೆ ಬೇಕಾ ಪಂಚೆ ಆಟನ ಆಡಿಸ್ತಾ ಇದ್ರು. ಫಾರ್ ಎಕ್ಸಾಂಪಲ್ ಈ ಮಾರ್ವಾಡಿ ಮದುವೆಗಳಲ್ಲಿ ಹುಡುಗನ ಶೂ ಕದ್ಬಿಟ್ಟು ದುಡ್ಡನ್ನ ಬಾರ್ಗೇನ್ ಮಾಡ್ತಾರಲ್ವಾ, ಅದೇ ಥರ ಆಟ ಇಲ್ಲೂ ಆಡಿಸ್ತಾ ಇದ್ರು. ಸೊ ಯಾರು ಫಸ್ಟು ಪಂಚೆನ ಕದೀತಾರೋ ಅವ್ರಿಗೆ ದುಡ್ಡು ನಾವು ಕೊಡಬೇಕಾಗತ್ತೆ. ಇಲ್ಲಿ ನಾವು ಹುಡುಗಿ ಕಡೆ ಪಂಚೆನ ಕದ್ಬಿಟ್ವಿ. ಸೊ ಇಲ್ಲಿ 1 ಲಕ್ಷದಿಂದ ಬಾರ್ಗೇನಿಂಗ್ ಸ್ಟಾರ್ಟ್ ಆಯಿತು. ಅದು ಎಲ್ಲಿವರೆಗೂ ಹೋಯ್ತು ಅಂತ ನೀವೇ ನೋಡಿ. ಒಂದ್ಸನ್ನೇ ಇರ್ಲಿ ಅದ್ರ ಮೇಲೆ
ಹಿಂದೆ ಅಲ್ಲ ಮುಂದೆ ಹಿಂದೆ ಬೇಡ ಮುಂದೆ ಪಂಚೆ ನಿಖರವಾದ ಬೆಲೆ. 50 ಕೆನಡಿಯನ್ ಡಾಲರಾ? INR ಅಲ್ಲ, ಕೆನಡಿಯನ್ INR ಅಲ್ಲಿ ಒಂದು 25,000 ಜಾಸ್ತಿ. ಆಲ್ರೆಡಿ ಆಗಿದೆ. 25 ಒಪ್ಪೋ ಫ್ರೆಶು. ಯಾಕೆ ಫ್ರೆಶು? ಇಲ್ಲ 25. 25 ಬ್ರದರ್ ಸಿಸ್ಟರ್ ಕಾನ್ವರ್ಸೇಷನ್ ನಡೀತಾ ಇದೆ ಇಲ್ಲಿ. ಚಾನ್ಸ್ 26,000. ನಮಗೂ ಬೇಡ ನಿಮಗೂ ಬೇಡ. 25,000 ಮೂರ್ಸಲಿ ನಮ್ ಕಡೆ. ಕಾಸು ಕೊಡಿ ಕ್ಯಾಶ್. ನಮ್ಮ ವ್ಯವಹಾರ ಇದೆ. ಬಂತು 25. ಎಲ್ಲ ಕ್ಯೂರಿಯಾಸಿಟಿ. ಇಲ್ಲ ಹಿಸ್ಟ್ರಿ ಇರುತ್ತೆ. ಬಂದಿಲ್ಲ ಗುರು. ಇಲ್ಲ ಬಂದಿದೆ. ಪಂಚೆ ಬೇಕಾ? ಪಂಚೆ ಆಟ ಇಲ್ಲಿಗೆ ಮುಗೀತು. 25,000ಕ್ಕೆ ಫೈನಲೈಸ್ ಆಯ್ತು. ನನ್ನ ಮದ್ವೆಗೂ ಪೇಮೆಂಟ್ ತಗೊಂಡಿದೆ, ಬೇರೆಯವ್ರ ಮದ್ವೆಗೂ ಪೇಮೆಂಟ್ ತಗೊಂಡಿದೆ. ನಾನು ನನ್ನ ಯೂಟ್ಯೂಬ್ಗೆ ಬ್ಲಾಗ್ ಮಾಡ್ಕೋತಾ ಇದ್ದೀನಿ, ಎಲ್ಲ ಶೂಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಮ್ಮ ಮುಸ್ತಫಾಗಳೆಲ್ಲ ಇಲ್ಲಿ ಶೂಟ್ ಮಾಡ್ತಾ ಇದ್ದಾರೆ. ಇವನು ಮಣಿ ಅಂತ ಫೋಟೋ ತೆಗಿತಾರಲ್ಲ, ಫೋಟೋ ಕೊಡಲ್ಲ ಅವನು. ಚಂದು ಈಗ ಅರುಂಧತಿ ನಕ್ಷತ್ರನ ನೋಡೋದಿಕ್ಕೆ ಅಂತ ಬಂದಿದ್ದೀವಿ. ಅಂದ್ರೆ ಅವರಿಬ್ರು ಕಾಣಿಸುತ್ತೋ ಇಲ್ವೋ ನೋಡ್ಬೇಕೀಗ. ಗಿಡಗಳು ಕಾಣ್ತಾ ಇದ್ದೇವೆ, ಏನಿಲ್ಲ ಅಲ್ಲಿ ತೋರ್ತಾ ಇದೆ ಅಂದ್ರೆ ಕಣ್ಣಿಗೆ ಕಾಣಿಸ್ತಂದ್ರೆ ನೋಡ್ರಿ. ಆಮೇಲೆ ಎಲ್ಲಾದ್ರೂ ಟ್ರಾಫಿಕ್ ಅಲ್ಲಿ ಬಿದ್ದಿದ್ದೀನಿ, ಅದ್ರಲ್ಲಿ ಬಿದ್ದಿದ್ದೀನಿ ಅಂದ್ರೆ ಎಲ್ಲಿ ಕಾಣಿಸ್ತು ಅಂತ ಹೇಳಿದ್ರಲ್ಲ, ಹಂಗೆ ಹೋಗ್ಬೇಕು. ಮತ್ತೆ ಯಾಕಂದ್ರೆ ಆಮೇಲೆ ಇಲ್ಲ ಅಂತ ಹೇಳ್ಬಾರ್ದು. ಟ್ರಾಫಿಕ್ ಅಲ್ಲಿ ಅಂದ್ರೆ ಆಯ್ತು ನಿಧಾನವಾಗಿ ಬರ್ರಿ ಅಂತ ಹೇಳ್ಬೇಕು. ಹೌದಾ? ಎಲ್ಲಾದ್ರೂ ಬಿದ್ದಿ ಇದ್ರೆ ನೀವು ಕಾಂಪ್ರಮೈಸ್ ಆಗ್ಬೇಕು ಎಲ್ಲದಕ್ಕೂ. ನನಗೆ ಅನ್ಸೋ ಪ್ರಕಾರ ಪುರೋಹಿತ್ರೆ ಫಸ್ಟ್ ಕಾಗೆ ಹಾರಿಸೋದು ಹೆಂಗೆ ಅಂತ ಹೇಳ್ಕೊಡೋದು. ಇನ್ನು ಮೇಲಿಂದ ಇಬ್ರು ಒಬ್ರಿಗೊಬ್ರು ಚೆನ್ನಾಗಿ ಕಾಗೆ ಹಾರಿಸ್ಕೊಳ್ಳಿ, ಆಯ್ತಾ? ಓಕೆ, ಕಂಗ್ರಾಚುಲೇಷನ್ಸ್. ಅಲ್ಲಿ ಕಾಗೆ ಹಾರ್ತಾ ಇದೆ ನೋಡಿ.
ಕೇಳಿ ಹಾಕಿಸ್ಕೊಂತೀನಿ ಆಯ್ತಾ. ಹಚ್ಕೊಡು, ತಿನ್ನು, ಆಗೋಯ್ತು, ಮದ್ವೆ ಆಗೋಯ್ತು. ನೀನ್ ಹೊಟ್ಟೆ ತುಂಬಾ ತಿನ್ನು, ನಿನ್ ಗಂಡ ನಿನ್ ಪಕ್ಕನೇ ಇರ್ತಾನೆ. ಏನ್ ಮಾಡ್ತಾ ಇದೀಯಾ? ಗಿಫ್ಟ್ ಇವಾಗ ತಾನೇ ತಗೊಂಡಿದ್ದೀನಿ, ಕಾಸ್ಟ್ಲಿ ಗಿಫ್ಟ್, ಪ್ಯೂರ್ ಬ್ರೆಡ್. ಫೈನಲಿ ನಮ್ಮ ಅಂಜನಾ ದೇಶಪಾಂಡೆ ಮದುವೆ ಮುಗೀತು. ಅಂಜನಾ ದೇಶಪಾಂಡೆಯಿಂದ ಈಗ ಅಂಜನಾ ಕುಲಕರ್ಣಿ ಆಗಿದ್ದಾರೆ ಅವ್ರೀಗ. ಸೊ ಅವರಿಬ್ರು ಲೈಫ್ ಲಾಂಗ್ ಖುಷಿ ಖುಷಿಯಾಗಿರ್ಲಿ. ನಿಮ್ಮ ಆಶೀರ್ವಾದ ಸದಾ ಕಾಲ ನವ ದಂಪತಿಗಳ ಮೇಲೆ ಇರಲಿ. ಹಾಗೆ ನನ್ನ ಗಂಡ ನಾನು ಎಲ್ಲ ಸೇರಿ ಲಾಟ್ರಿ ಅಂತ 25,000 ವಿನ್ ಆಗ್ಬಿಟ್ವಿ. ಏನಂತೀರಾ ಯಜಮಾನ್ರಿ? ಏನ ಗೊತ್ತಿಲ್ಲ ಪಾಪ, ಅವ್ರವ್ರ ಹೇಳಿದ್ರು ನೋಡಿ, ಹೆಣ್ ಕಡೆ ಗಂಡ್ ಕಡೆ ಇದು, ಆ ಕಡೆ ಶಾಸ್ತ್ರ. ಅದೇನೋ ಬಟ್ಟೆ ಕಟ್ಕೊಂಡಿರ್ತೀವಿ, ಅದು ಕೊಡಬಾರ್ದು, ನೀವು ಸತಾಯಿಸಿ ಏನೋ ಇಷ್ಟು ಡಿಮ್ಯಾಂಡ್ ಮಾಡಿದ್ರೆ ದುಡ್ಡು ಬರುತ್ತೆ ಅಂತ. ಸುಮ್ನೆ ಎದ್ದೋಗ ಮತ್ ಬಿದ್ದೋಗ 50,000 ಅಂದೆ, ಆಗಲ್ಲ ಅಂದ್ರು. ಸರಿ 25 ಅಂದೆ, ಪಟ್ ಅಂತ ಹಾಕ್ಬಿಟ್ರು. ಅದೇ ಲಕ್ಷ್ಮಿ ಬರ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಎಲ್ಲ ಒಂದ್ ಕಡೆ ಬಂದೇ ಬರುತ್ತೆ ಅನ್ನೋದು ಇದೇ ಸಾಕ್ಷಿ. ಸೊ ನನ್ ಮದ್ವೆಗೆ ಮಾತ್ರ ನಾನು ಪೇಮೆಂಟ್ ತಗೊಂಡಿದ್ರಿ ಅನ್ಕೊಂಡಿದ್ದೆ. ಬೇರೆಯವ್ರ ಮದ್ವೆಗೆ ಹೋದಾಗ್ಲೂ ಪೇಮೆಂಟ್ ಬರಂಗ್ ಆಗ್ತಾ ಇದೆ. ಎಲ್ಲ ಲಕ್ಷ್ಮಿ ಕೃಪೆ. ಚೆನ್ನಾಗಿತ್ತು, ಒಂಥರ ಮಜಾ ಇತ್ತು. ಚೆನ್ನಾಯ್ತಾ? ವಿಶೇಷ ಹೇಳ್ಬಿಡು. ಯಾರಿಗೆ? ಅಂಜು ವಿಡಿಯೋಲಿ ಅಲ್ಲೇ ಹೇಳಿದ್ನಲ್ಲ. ಸರಿ, ಅಂಜು ಅಂಡ್ ಪ್ರಶಾಂತ್, ಈ ವಿಡಿಯೋ ನೀವು ನೋಡೋದಾದ್ರೆ ನೋಡ್ತೀರಾ ಅಫ್ಕೋರ್ಸ್. ಸೊ ಒನ್ಸ್ ಅಗೈನ್ ವಿಶ್ ಯು ಬೋತ್ ಹ್ಯಾಪಿ ಮ್ಯಾರಿಡ್ ಲೈಫ್. ಇಬ್ರು ಚೆನ್ನಾಗಿರಿ, ಖುಷಿಯಾಗಿರಿ, ಸಂತೋಷವಾಗಿರಿ, 100 ಮಕ್ಕಳನ್ನ ಹೆತ್ಕೊಂಡು ಖುಷಿಯಾಗಿರಿ. ಹಂಗೂ ಮೀರಿ ಮಧ್ಯ ಸಮಸ್ಯೆ ಬಂದ್ರೆ ನಮ್ಮ ಮನೆ ಆಲ್ವೇಸ್ ದೇರ್. ಇಲ್ಲಿ ಬನ್ನಿ, ಕೂತ್ಕೊಳ್ಳಿ, ಎಂಥದೇ ಸಮಸ್ಯೆಯಲ್ಲಿ ಬಗೆಹರಿಸ್ಕೊಳ್ಳಿ, ತಿರ್ಗಾ ರೀಸ್ಟಾರ್ಟ್ ಮಾಡಿ, ತಿರ್ಗಾ ಮಜ್ಜಾ ಮಾಡಿ ಲೈಫಲ್ಲಿ ಅಷ್ಟೇ. ಹಾಗೆ ನಾನು ಇವತ್ತು ಈ ಬ್ಯೂಟಿಫುಲ್ ಆಗಿರುವಂತ ಬ್ಲೌಸ್ ನ ಹಾಕೊಂಡಿದ್ದೀನಿ. ಈ ಬ್ಲೌಸ್ ನ ಡಿಸೈನ್ ಮಾಡಿರೋದು ಬಂದು ನಂದಿನಿ ಅಂತ, ರಂಗಸ್ತ್ರೀ ಅಂತ ಅವ್ರದ್ದು ಬೊಟಿಕ್ ಇದೆ. ಸೊ ಅವರು ಪೇಜ್ನು ಸಹ ನಾನು ಮೆನ್ಷನ್ ಮಾಡಿರ್ತೀನಿ. ನಿಮ್ಮ ಮನೆಯ ಯಾವುದೇ ಫಂಕ್ಷನ್ಸ್ ಆಗಿರ್ಲಿ, ಏನೇ ಆಗಿರ್ಲಿ, ಖಂಡಿತವಾಗ್ಲೂ ಬ್ಯೂಟಿಫುಲ್ ಆಗಿರುವಂತ ಕಾಸ್ಟ್ಯೂಮ್ಸ್ ಅವರು ರೆಡಿ ಮಾಡ್ಕೊಡ್ತಾರೆ. ಅಂಡ್ ಇಲ್ಲಿಗೆ ನಾನು ಈ ವ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ಟಾಟಾ, ಬಾಯ್, ಲವ್ ಯು ಆಲ್.